ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಿಜೆಪಿ ಒತ್ತಾಯದ ಮಧ್ಯೆ ನಾಗೇಂದ್ರ ಪರ ಸಿಎಂ ಬ್ಯಾಟ್ ಬೀಸಿದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಾಗೇಂದ್ರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ರ ಪರವಾಗಿ ಮಾತನಾಡಿದ. ಯಾಕಂದ್ರೆ ಬಿ ನಾಗೇಂದ್ರ ಬಳಿ ನಾವು ರಾಜೀನಾಮೆಯನ್ನ ಕೇಳಿಲ್ಲ ಅಂತ ವಿಧಾನಸೌಧದಲ್ಲಿ ಸಿಎಂ ಹೇಳಿದ್ರು. ಎಸ್ಐಟಿ ರಚನೆಯಾಗಿ 2 ದಿನ ಕಳೆದಿದೆ, ವಿಪಕ್ಷ ಇರೋದೇ ಹೋರಾಟ ಮಾಡೋದಕ್ಕೆ ಅಂದ್ರು. ಒಂದು ಕಡೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸ್ತಾ ಇದೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡದಂತೆ ಕಾಣಿಸ್ತಾ ಇದೆ. ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಮೊನ್ನೆ SIT ರಚನೆ ಅವರು ವರದಿ ಏನ್ ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟ ಮೇಲೆ ವಿಲ್ ಟೇಕ್ ಇಟ್. ಕೇಳಿಲ್ರಿ, ಇನ್ನವೇ ಇನ್ನು ರಿಪೋರ್ಟ್ ನೋಡ್ಬೇಕಲ್ಲ, ಪ್ರಿಲಿಮಿನರಿ ರಿಪೋರ್ಟ್ ನೋಡಿದ್ಮೇಲೆ ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಳಬೇಕು, ತನಿಖಾ ವರದಿ ಬಂದ ಬಳಿಕ ಮುಂದಿನ ಕ್ರಮ ಎಂದರು ಸಚಿವ ಸತೀಶ್ ಜಾರಕಿಹೊಳಿ. ಈ ಬಗ್ಗೆ ಸಿಎಂ ನಿರ್ಧಾರ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು, ತನಿಖಾ ವರದಿ ಬಂದ ಬಳಿಕ ಮುಂದಿನ ಕ್ರಮ ಅಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಚಿಕ್ಕೋಡಿಯಲ್ಲಿ ಮಾತನಾಡಿದ್ದಾರೆ. ಅದು ಈಗ SIT ನಿಲ್ಸಿದ್ದಾರೆ, ಅಲ್ಲೂ ತನಿಖೆ ಕೂಡ ಆಗ್ತಾ ಇದೆ. ಯಾವುದೇ ಒಂದು ನಾವು ಸ್ಟೆಪ್ ಇಡಬೇಕಾದ್ರೆ ಏನ್ಬೇಕು, ನಮ್ಗೆ ತಪ್ಪು ಮಾಡಿದ್ದು ಗೊತ್ತಾಗಬೇಕು. ಸುಮ್ಮನೆ ಅವ್ರು ಆರೋಪ ಮಾಡಿದಾರಂತ ಕೊಡ್ಲಿಕ್ಕಾಗಲ್ಲ. SIT ಮತ್ತೆ ವರದಿ ಕೊಟ್ಟಾಗ ಏನ್ ಗಮನ ಹರಿಸ್ತಾರೆ. ಸುಮ್ಮನೆ ಯಾರೋ ಆರೋಪ ಮಾಡಿದಂತ ತಕ್ಷಣ ಆಕ್ಷನ್ ಕೊಡಕ್ಕಾಗಲ್ಲ. ಅದ್ರೊಳಗೆ ಯಾರು ಇನ್ವಾಲ್ವ್ಮೆಂಟ್ ಅದಾರ ಇದ್ರೆ ಗೊತ್ತಾಗಬೇಕು. SIT ರಿಪೋರ್ಟ್ ಬಂದ್ಮೇಲೆ ಸಿಎಂ ಅವರು ಅದು ಈಗ SIT ನಿಲ್ಸಿದ್ದಾರೆ. ಬಿಜೆಪಿ ಒತ್ತಾಯದ ಮಧ್ಯೆ ನಾಗೇಂದ್ರ ಪರ ಸಿಎಂ ಬ್ಯಾಟ್ ಬೀಸಿದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಾಗೇಂದ್ರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ರ ಪರವಾಗಿ ಮಾತನಾಡಿದ. ಯಾಕಂದ್ರೆ ಬಿ ನಾಗೇಂದ್ರ ಬಳಿ ನಾವು ರಾಜೀನಾಮೆಯನ್ನ ಕೇಳಿಲ್ಲ ಅಂತ ವಿಧಾನಸೌಧದಲ್ಲಿ ಸಿಎಂ ಹೇಳಿದ್ರು. SIT ರಚನೆಯಾಗಿ 2 ದಿನ ಕಳೆದಿದೆ, ವಿಪಕ್ಷ ಇರೋದೇ ಹೋರಾಟ ಮಾಡೋದಕ್ಕೆ ಅಂದ್ರು. ಒಂದು ಕಡೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸ್ತಾ ಇದೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡದಂತೆ ಕಾಣಿಸ್ತಾ ಇದೆ. ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಮೊನ್ನೆ SIT ರಚನೆ ಅವರು ವರದಿ ಏನ್ ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟ ಮೇಲೆ ವಿಲ್ ಟೇಕ್ ಇಟ್. ಕೇಳಿಲ್ರಿ, ಇನ್ನವೇ ಇನ್ನು ರಿಪೋರ್ಟ್ ನೋಡ್ಬೇಕಲ್ಲ, ಪ್ರಿಲಿಮಿನರಿ ರಿಪೋರ್ಟ್ ನೋಡಿದ್ಮೇಲೆ ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಳಬೇಕು, ತನಿಖಾ ವರದಿ ಬಂದ ಬಳಿಕ ಮುಂದಿನ ಕ್ರಮ ಎಂದರು ಸಚಿವ ಸತೀಶ್ ಜಾರಕಿಹೊಳಿ. ಈ ಬಗ್ಗೆ ಸಿಎಂ ನಿರ್ಧಾರ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು, ತನಿಖಾ ವರದಿ ಬಂದ ಬಳಿಕ ಮುಂದಿನ ಕ್ರಮ ಅಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಚಿಕ್ಕೋಡಿಯಲ್ಲಿ ಮಾತನಾಡಿದ್ದಾರೆ. ಅದು ಈಗ SIT ನಿಲ್ಸಿದ್ದಾರೆ, ಅಲ್ಲೂ ತನಿಖೆ ಕೂಡ ಆಗ್ತಾ ಇದೆ. ಯಾವುದೇ ಒಂದು ನಾವು ಸ್ಟೆಪ್ ಇಡಬೇಕಾದ್ರೆ ಏನ್ಬೇಕು, ನಮ್ಗೆ ತಪ್ಪು ಮಾಡಿದ್ದು ಗೊತ್ತಾಗಬೇಕು. ಸುಮ್ಮನೆ ಅವ್ರು ಆರೋಪ ಮಾಡಿದಾರಂತ ಕೊಡ್ಲಿಕ್ಕಾಗಲ್ಲ. SIT ಮತ್ತೆ ವರದಿ ಕೊಟ್ಟಾಗ ಏನ್ ಗಮನ ಹರಿಸ್ತಾರೆ. ಸುಮ್ಮನೆ ಯಾರೋ ಆರೋಪ ಮಾಡಿದಂತ ತಕ್ಷಣ ಆಕ್ಷನ್ ಕೊಡಕ್ಕಾಗಲ್ಲ. ಅದ್ರೊಳಗೆ ಯಾರು ಇನ್ವಾಲ್ವ್ಮೆಂಟ್ ಅದಾರ ಇದ್ರೆ ಗೊತ್ತಾಗಬೇಕು. SIT ರಿಪೋರ್ಟ್ ಬಂದ್ಮೇಲೆ ಸಿಎಂ ಅವರು ಅದು ಈಗ SIT ನಿಲ್ಸಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.